ಮೊನ್ನೆಯ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂತಹ ಕಾಲ್ತುಳಿತ ದುರಂತ ಇದೆಯಲ್ಲ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ಮೂಲದ ಶ್ರವಣ್ ಮತ್ತು ಪ್ರಜ್ವಲ್ ಎಂಬಂತಹ ಯುವಕರು ಕೂಡ ಸಾವನ್ನಪ್ಪಿದ್ರು ಈ ಕಾಲ್ತುಳಿತದಲ್ಲಿ. ಶ್ರವಣ್ ಅಂತ್ಯ ಸಂಸ್ಕಾರ ಈಗ ಆಲ್ರೆಡಿ ಆಗಿದೆ. ಹಾಲು ತುಪ್ಪ ಕಾರ್ಯವನ್ನ ಮುಗಿಸಿದ್ದು ಅವರ ಮನೆಯಲ್ಲಿ ತಂದೆ ತಾಯಿ ಪುತ್ರ ಶೋಕದಲ್ಲಿ ಮುಳುಗಿ ಹೋಗಿದ್ದಾರೆ. ಕುರುಟಹಳ್ಳಿ ಗ್ರಾಮದ ಶ್ರವಣ್ ಮನೆಯಿಂದ ನಮ್ಮ ಪ್ರತಿನಿಧಿ ರಾಜಪ್ಪ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಆರ್ಸಿಬಿ ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತುಳಿತ ದುರಂತದಲ್ಲಿ ಚಿಂತಾಮಣಿ ಮೂಲದ ಇಬ್ಬರು ದುರಂತ ಅಂತ್ಯವನ್ನ ಕಂಡಿದ್ರು. ಈಗ ನಿನ್ನೆಯಷ್ಟೇ ಅವರ ಹಾಲು ತುಪ್ಪ ಕಾರ್ಯಕ್ರಮವನ್ನು ಮುಗಿಸಿದ್ದಾರೆ. ಈಗ ನಾನು ಅವರು ಶ್ರವಣ್ ಮನೇಲಿದ್ದೀನಿ. ಇದು ಕುರುಟಹಳ್ಳಿ ಗ್ರಾಮ. ಇಲ್ಲಿ ನೋಡಿಸ್ತಾ ಹೋಗ್ತೀನಿ. ನಿನ್ನೆಯಷ್ಟೇ ಕಾರ್ಯಕ್ರಮ ಮುಗಿಸಿ ಆ ತಾಯಿ ಈಗ ಮಗನ ಮುಖವನ್ನು ನೋಡ್ತಾ ಕೂತಿದ್ದಾರೆ. ಯಾಕಂದ್ರೆ ಕೈಗೆ ಬಂದ ಮಗ ಇವತ್ತು ಬಾಯಿಗೆ ಬಂದಿಲ್ಲ ಅಂತೇಳಿ ದುಃಖದ ಮಡುವಿನಲ್ಲಿ ಈಗ ಕೂಡ ತಾಯಿ ನೋವನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಹಾಲು ತುಪ್ಪ ಕಾರ್ಯಕ್ರಮ ಮುಗಿಸಿದ್ದಾರೆ. ಯಾಕಂದ್ರೆ ಈಗ ಡೆಂಟಲ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾರ್ಥಿಯಾಗಿ ಓದ್ತಾ ಇದ್ದ, ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ರು. ನಮ್ಮ ಮಗ ಕೋಟ್ಯಾಧಿಪತಿ ಆಗ್ತಾನೆ, ಡಾಕ್ಟರ್ ಆಗ್ತಾನೆ, ವೈದ್ಯ ಆಗ್ತಾನೆ, ಇವರಿಗೆ ಒಳ್ಳೆ ಕೀರ್ತಿಯನ್ನು ತರ್ತಾನೆ, ಒಳ್ಳೆ ಹೆಸರನ್ನು ತರ್ತಾನೆ ಅಂತಕ್ಕಂಥ ಆಸೆಯನ್ನು ಸಹ ಇಟ್ಕೊಂಡಿದ್ರು. ಈಗ ಅವರ ಆಸೆ ಎಲ್ಲ ನುಚ್ಚು ನೂರಾಗಿರ್ತಕ್ಕಂಥದ್ದು. ಈಗ ತಮ್ಮ ಮಗ ಡಾಕ್ಟರ್ ಆಗಿ ಬರೋದು ಬಿಟ್ಬಿಟ್ಟು ಈಗ ಒಂದು ಶವವಾಗಿ ಮನೆಗೆ ಬರ್ತಾನೆ ಅಂತೇಳಿ ಕನಸು ಮನಸ್ಸಲ್ಲಿ ಸಹ ಅವರು ತಿಳ್ಕೊಂಡಿರಲಿಲ್ಲ. ಈಗ ನಾನು ಅವರ ಮನೇಲಿ ಈಗ ಅವರ ತಾಯಿನ ಮಾತಾಡ್ತಾ ಹೋಗ್ತೀನಿ. ಯಾಕಂದ್ರೆ ಅವ್ರ ತಾಯಿ ಮೊನ್ನೆ ಮಾತಾಡ್ಸಕ್ ಆಗ್ಲಿಲ್ಲ. ಯಾಕಂದ್ರೆ ಆ ದುಃಖದ ಶೋಕದಲ್ಲಿ ಮುಳುಗೋಗಿದ್ರು. ಈಗ ತಾಯಿನ ಮಾತಾಡ್ಸಕ್ಕಂತ ಪ್ರಯತ್ನ ಮಾಡ್ತೀನಿ. ಅಮ್ಮ, ಈಗ ಈ ತರ ಆಗುತ್ತೆ ಅಂತ ನೀವು ಅನ್ಕೊಂಡಿದ್ರ? ಕನಸಲ್ಲೂ ಅನ್ಕೊಂಡಿಲ್ಲ. ನನ್ನ ಮಗ ಡಾಕ್ಟರ್ ಆಗಿ ಮನೆಗೆ ಬರ್ತಾರೆ, ಶವವಾಗಿ ಬರ್ತಾರಂತ ನಾನು ಕನಸಲ್ಲೂ ಅನ್ಕೊಂಡಿರ್ಲಿಲ್ಲ. ನಮಗ್ ಗೊತ್ತೇ ಇಲ್ಲ ನಮ್ಮ ಮಗ ಈ ತರ. ನಮ್ಮೂರಲ್ಲಿ ಕೂಡ ಎಲ್ಲೂ ಹೋಗಲ್ಲ ನಮ್ಮ ಮಗ. ಆ ತರದು ಫಂಕ್ಷನ್, ಆ ತರ ಫಂಕ್ಷನ್ ಏನಕ್ ಮಾಡ್ಬೇಕು? ಜನರು ಉಸಿರು ತೆಗಿಯೋಂತ ಆ ತರ ಫಂಕ್ಷನ್ ಏನಕ್ ಮಾಡ್ಬೇಕು? ಇಂತ ಮಗನ್ ತಂದ್ ಕೊಡ್ತಾರ ಅವ್ರು, ನಮ್ಗೆ ತಂದ್ ಕೊಡಲ್ಲ. ನಿಮ್ಗೆ ಯಾವ ರೀತಿ ಗೊತ್ತಾಯ್ತು? ಹೇಗ್ ಗೊತ್ತಾಯ್ತಮ್ಮ ನಿಮ್ಗೆ? ನಮಗ್ ಫೋನ್ ಬಂತ ಅಷ್ಟೇ, ಸೀರಿಯಸ್ ಆಗಿದ್ದಾರೆ ಅಂದ್ರು. ನಾವು ಕಾರ್ ಮಾಡ್ಕೊಂಡು ಹೋಗೋಷ್ಟ್ರಲ್ಲಿ ಏನಾಯ್ತೋ ಏನೋ ನನ್ಗೇನು ಗೊತ್ತಿಲ್ಲ. ಅಷ್ಟೇ ನನ್ಗೆ ಅಲ್ಗೋಗಿ ಇಳ್ದಿರೋದು ಒಂದೇ ನನ್ಗೆ ಜ್ಞಾಪಕ, ಮತ್ತೆ ಏನು ನನ್ ಜ್ಞಾಪಕ ಇಲ್ಲ. ಮತ್ತೆ ಬೆಳಿಗ್ಗೆ ಊರ್ಗ್ ಬಂದಾಗೆ ನನ್ಗೆ ಗೊತ್ತಾಗಿತ್ತು ನನ್ ಮಗ ಇಲ್ಲ, ನನ್ ಮಗ ಬಂದಿಲ್ಲ. ಇಬ್ರು ಗಂಡು ಮಕ್ಳು 2 ಕಣ್ಣಿದ್ದಂಗಿದ್ರು, 5 ಜನ ಹೆಣ್ಣು ಮಕ್ಳು ಬೇರೆ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಯಾವ ರೀತಿ ಈಗ ಪರಿಸ್ಥಿತಿ ಇದೆ ಮನೇಲಿ? ಯಾವ ರೀತಿ ಇದೆ ಅಂದ್ರೆ ಏನ್ ಹೇಳಿ ನಾನು? ಕೈಗ್ ಬಂದ ಮಗ ಮಣ್ಣಗೋದ್ನೆ ಯಾವ ತರ ಬದುಕ್ಬೇಕು? ನಮ್ ಜೀವನ ಪರಂತಿ ಇರೋಷ್ಟ್ ದಿನಾನು ಅದು ಕುರುಗೆ ತಾನೆ ನಮ್ಗೆ. ಇಷ್ಟ್ ದಿನ ಇದ್ರುನು ನಮ್ ಮಗ ಇಲ್ವೇ ಅನ್ನೋದೊಂದೇ ಆಲೋಚನೆ ನಮ್ಗೆ. ಇನ್ನೇನೈತೆ ಅದ್ರಲ್ಲಿ? ನೆನ್ನೆ ತಾನೇ ಹಾಲು ತುಪ್ಪ ಕಾರ್ಯಕ್ರಮ ಮುಗಿಸಿದ್ರೆ ಇಷ್ಟು ಇವತ್ತಿಗೆಲ್ಲ ಇನ್ನು ಎಷ್ಟೋ ವರ್ಷಗಳಾದ್ರೂ ಕೂಡ ನಿಮ್ಗೆ ಪುತ್ರ ಶೋಕ ತಪ್ಪಲ್ಲ ಅಂತ ಹೇಳ್ತೀನಿ. ಯಾಕಂದ್ರೆ ನಿಮ್ಗೂ ಕೂಡ ಇರೋಷ್ಟ್ ದಿನಾನು ಅಷ್ಟೇ, ಸಾಯೋಷ್ಟ್ ದಿನ ಅಷ್ಟೇ ಮನ್ಸಲ್ಲಿ ಇದ್ದೋಗತ್ತೆ. ಪೋಷಕರ ಶ್ರವಣ್ ತಂದೆ ಇದ್ದಾನೆ, ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸರ್ಕಾರ ಏನೋ ಈಗ ಕೇವಲ ಒಂದು 10-20 ಲಕ್ಷ ಕೊಟ್ಬಿಟ್ಟು ಕೈ ತೊಳ್ಕೊಳಕ್ ಕೆಲಸ ಮಾಡ್ತಾ ಇದಾರೆ. ಆದ್ರೆ ಇದು ಎಷ್ಟು ಕೋಟಿ ಕೊಟ್ರು ಇಂಥ ಮಗನ ತಂದ್ಕೊಡಕ್ ಆಗಲ್ಲ ಸರ್ ಸರ್ಕಾರದ ಕೈಯಲ್ಲಿ. ಏನಂತ ಸರ್? 10 ಕೋಟಿ ಕೊಡ್ತೀನಿ, ನಮ್ಮ ಮಗಳು ಕಳಿಸಿ ಸರ್. ನಾನೇ 10 ಕೋಟಿ ಕಳಿಸ್ತೀನಿ ನಮ್ಮ ಮಗಳು ಕಳಿಸಿ. ಬೇಕಾದ್ರೆ ನಮ್ಮ ಆಸ್ತಿ ಹೋಗ್ರಿ. ಇನ್ನೇನೈತೆ ಸರ್? ಏನೆಲ್ಲ ಆಸೆ ಇಟ್ಕೊಂಡಿದೆ ಮಗನ ಮೇಲೆ ಅಂತ? ಒಳ್ಳೆ ಡಾಕ್ಟರ್ ಆಗ್ತಾನೆ, ಜನರಿಗೆ ಸೇವೆ ಮಾಡ್ತಾನೆ, ನಮ್ ಕುಟುಂಬಕ್ಕೆ ಕೀರ್ತಿ ತಂತಾನೆ. ಅಷ್ಟು ದುಡ್ಡು ಆಸೆ ಇಲ್ಲ. ನಮ್ ಮಗನು ನಮ್ಗೆ ಕೀರ್ತಿ ತರ್ತಾನೆ ಅಂತದ್ದು. ಓದೋದ್ರಲ್ಲಿ ಆಗಿರ್ಬೋದು, ಈ ಎಲ್ಲಾ ವಿಚಾರದಲ್ಲೂ ಯಾವ ರೀತಿ ಅವನು ಆಕ್ಟಿವ್ ಆಗಿದ್ದ ಅಂತ? ಎಲ್ಲ ಚೆನ್ನಾಗಿದ್ದೀನಿ ಸರ್. ಒಬ್ರ ಜೊತೆಗೆ ಹೋಗ್ತಾ ಇಲ್ಲ. ಮನೆಗ್ ಬಂದ್ರೆ ತೋಟ ಹೋದ್ರು, ಇಲ್ಲ ಅಂದ್ರೆ ಮನೆ ಅಷ್ಟೇ. ಈಗ ತುಂಬಾ ಪ್ರತಿಭಾವಂತ ವಿದ್ಯಾರ್ಥಿ, ಮೆಡಿಕಲ್ ಕಾಲೇಜಲ್ಲಿ ಫ್ರೀ ಸೀಟ್ಸ್ ಅನ್ನ ಹೊಡೆದಿದ್ದ. ನೀನು ಡಾಕ್ಟರ್ ಆಗ್ತಾನೆ ಅಂತ ಒಂದು ಕನಸಲ್ಲಿ ನೀವು ಕೂಡ ಮುಳುಗೋಗಿದ್ರಿ. ಆ ಕನಸು ಈಗ ನುಚ್ಚೂರಾಗ್ಬಿಟ್ಟಿದೆ. ಏನ್ ಹೇಳ್ತೀರಿ? ಏನ್ ಮಾಡಕ್ಕಾಗತ್ತೆ ಸರ್? ಇವಾಗ ಅದು ಫಂಕ್ಷನ್ ಅವರು ಸರಿ ಇಲ್ಲ ಮಾಡಿದ್ರು.
ಹೋಗುವಾಗ ಏನಾದ್ರು ನಿಮ್ಗೆ ಹೇಳ್ಬಿಟ್ಟು ಹೋಗಿದ್ನ ಈ ತರ ಇಲ್ಲ. ಫಂಕ್ಷನ್ಗೆ ಹೋಗ್ತೀನಿ ಅಂತ ಹೇಳಿ? ಹೇಳಿಲ್ಲ. ಆಕಸ್ಮಿಕವಾಗಿ ಹೋಗಿ ಈ ತರ ಆಗಿದೆ ನಿಮ್ಗೆ? ಹೌದು ಸರ್. ಅಲ್ಲಿಂದ 3 ಕಿಲೋಮೀಟರ್ ಕಾಲೇಜಿನಿಂದ ಸ್ಟೇಡಿಯಂ, ಹಂಗೆ ಕ್ಲಾಸ್ ಬಿಟ್ಟಿದ್ದಾರೆ, ಅಷ್ಟೊತ್ತಿಗೆ ಹೋಗಿದ್ದೆ. ಇದಿಷ್ಟು ಇಲ್ಲಿನ ಇವರು ಇಬ್ಬರು ತಂದೆ ತಾಯಿ ಹೇಳ್ತಕ್ಕಂಥ ಮಾತು. ಒಟ್ಟಾರೆಯಾಗಿ ಹೇಳೋದಾದ್ರೆ ಏನು ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲೆಯ ಒಂದು ಕುಟ್ರಳ್ಳಿ ಗ್ರಾಮದಲ್ಲಿ ಇವರು ಏನು ಈ ಪುತ್ರಶೋಕ ಅನುಭವಿಸ್ತಾ ಇದ್ದಾರೆ. ಸಿಬಿ ವಿಜಯೋತ್ಸವದ ವೇಳೆ ನಡೆದಂತಹ ಕಾಲ್ತುಳಿ ದುರಂತದಲ್ಲಿ ಈ ರೀತಿಯಾಗಿ ಬೆಳೆದು ತನ್ನ ಕೈಗೆ ಬರ್ತಾನೆ ಮಗ, ಊರಿಗೆ ಒಳ್ಳೆ ಕೀರ್ತಿ ತರ್ತಾನೆ ಅಂತಕ್ಕಂಥ ಆಸೆ ಇಟ್ಕೊಂಡಿರು. ಅದೇ ಇವ ಮಗ ಶವವಾಗಿ ಬಂದಿದ್ದಾನೆ. ನೆನೆ ತಾನು ಹಾಲು ತುಪ್ಪ ಮುಗಿಸಿ ಇವತ್ತು ಆ ಫೋಟೋ ಮುಂದ್ಗಡೆ ಕೂತ್ಕೊಂಡು ತಂದೆ ತಾಯಿ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರ ಕಾರಣ, ಇದಕ್ಕೆಲ್ಲ ಹೊಣೆ ಯಾರು ಅಂತಕ್ಕಂಥದ್ದು ಈಗ ರಾಜ್ಯದ ಜನರ ಪ್ರಶ್ನೆ ಆಗಿರ್ತಕ್ಕಂಥದ್ದು. ರಾಜಪ್ಪ, ಗ್ಯಾರಂಟಿ ನ್ಯೂಸ್, ಚಿಕ್ಕಬಳ್ಳಾಪುರ.